ತುಮಕೂರಿನಲ್ಲಿ ಅಂದರೆ ಇವತ್ತಿಂದ ಅವರು ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ರಾಜ್ಯದ ಹಲವಾರು ಭಾಗಗಳಿಗೆ ಹೋಗ್ತಿದ್ದಾರೆ. ಜನಕ್ಕೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ. ಸುದೀಪ್ ಶುರು ಮಾಡಿದ್ದು ಅದು ತುಮಕೂರಿನಲ್ಲಿ ಮಾಧ್ಯಮದ ಜೊತೆ ಮಾತಾಡ್ತಾರೆ. ಸಿನಿಮಾ ಥಿಯೇಟರ್ ಮುಂದೆ ನಿಂತು ಏನು ಮಾತಾಡಿದ್ರು ಆ ಕ್ಷಣದಲ್ಲಿ ಮಾಧ್ಯಮದವರು ದರ್ಶನ್ ಅವ್ರ ಬಗ್ಗೆ ಕೇಳಿದಾಗ, ಟ್ವೀಟ್ ಬಗ್ಗೆ ಕೇಳಿದಾಗ ಏನು ರಿಯಾಕ್ಷನ್ ಕೊಟ್ಟರು ನೋಡ್ಕೊಂಬನ್ನಿ. ಸಿನಿಮಾ ತಾವೆಲ್ಲ ನೋಡಿದ್ರಿ ಆ್ಯಂಡ್ ಎಲ್ಲರೂ ಕೊಟ್ಟಂಥ ಒಂದು ಪ್ರತಿಕ್ರಿಯೆ ಏನಿದೆ, ಒಂದು ಪ್ರೀತಿ ಏನಿದೆ, ಅದು ಒಂದು ಎಲ್ಲ ಕಡೆ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೋ ಒಂದು ಅಟ್ಲೀಸ್ಟ್ ಇವಾಗ ಒಂದು ಥ್ಯಾಂಕ್ಸ್ ಹೇಳೋಣ ಎಲ್ಲರಿಗೂ ಬಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಮಾಧ್ಯಮಕ್ಕೋಸ್ಕರ ತಾವೆಲ್ಲ ಪ್ರೀತಿ ತೋರಿಸಲಿ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದರ್ಶನ್ ಇವರು ಸರ್ 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 ಥ್ಯಾಂಕ್ ಯು. ಸರ್ ಸರ್ ದರ್ಶನ್ ಇವರು ಸರ್ 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 ಥ್ಯಾಂಕ್ ಯು. ಸರ್ ಸರ್ ದರ್ಶನ್ ಇವರು ಸರ್ 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 ಥ್ಯಾಂಕ್ ಯು. ಸರ್ ಸರ್ ದರ್ಶನ್ ಇವರು ಸರ್ 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 ಥ್ಯಾಂಕ್ ಯು. ಸರ್ ದರ್ಶನ್ ಇವರು ಸರ್. ವೈಯಕ್ತಿಕವಾಗಿ ಈ ಗುಣ ಅಂದರೆ ಬೇರೇನು ರೀಡ್ ಮಾಡೋದಷ್ಟೇ ಅಲ್ಲದೆ, ಯಾಕೋ ಈಗ ತುಂಬ ಉರಿತಾ ಇದೆಯಪ್ಪ ಬೆಂಕಿ, ಸುಮ್ಮನೆ ಏನು ಮಾತಾಡಿದ್ರೂ ಅದು ನೆಗೆಟಿವ್ ಆಗಿಬಿಡುತ್ತೆ, ಒಂದಷ್ಟು ಪೇಷನ್ಸ್ ಆಗಿರಬೇಕು ಅನ್ನೋ ವ್ಯಕ್ತಿತ್ವದವರು ಸುದೀಪ್ ಅಂತಾನೆ ಹಿಂಗದು ಅಂತ. ಸರ್, ಈಗ ಪೇಷನ್ಸ್ ಅನ್ನೋದಕ್ಕಿಂತ ಪೂರ್ತಿಯಾಗಿ ಅವ್ರಿಗೇನು ವಿಷಯ ಗೊತ್ತಿಲ್ಲ. ಟೂರ್ಲಿದ್ದಾರೆ 100%. ಯಾಕಂದರೆ ಬೆಳಗ್ಗೆನೇ 4:15 ಹೊರಟ್ರು ಪಾಪ, 5 ಗಂಟೆಗೆ ಅವರು. ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿದ್ದಾರೆ ಇನ್ನೊಂದು ಅಂತ ಯಾರು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಈಗ 10 ಜನ ಎಲ್ಲೋ ಒಂದು ಕಡೆ ಫಂಕ್ಷನಲ್ಲಿ ಕೂತಾಗ ನಾನು ನಿಮ್ಮ ಪಕ್ಕದಲ್ಲಿ ಕೂತಿರ್ತೀನಿ, ಹೌದಲ್ಲ? ಎಲ್ಲೋ ಒಂದು ಕಾರ್ಯಕ್ರಮ ನಡೀತು, ಓಕೆ, ಯಾರೋ ನಿಮ್ಮ ಕೈಗೆ ಸ್ವೀಟ್ ತಂದು ಕೊಟ್ಟರು, ನೀವು ಪಕ್ಕದವ್ರಿಗೆ ಸ್ವೀಟ್ ತಿನ್ನಿಸ್ತೀರಾ? ಅಲ್ಲಿ ಎಲ್ಲೋ ಆಚೆಗಡೆ ಆ ಕಡೆ 4-5 ಜನ ಕೂತಿರಲ್ಲ, ಅವ್ರಿಗೆ ಹೋಗಿ ತಿನ್ನಿಸ್ತೀರಾ? ಡೆಫಿನೆಟ್ಲಿ ಪಕ್ಕದವ್ರಿಗೆ. ಹೌದು ತಾನೆ? ಡೆಫಿನೆಟ್ಲಿ. ಅದು ಯಾವಾಗ ಆಗಿರೋದು ಅದು ಯಾರಿಗೂ ನೆನಪಿಲ್ಲ ಬಿಡಿ, ಅದು ದೊಡ್ಡ ವಿಷಯನೂ ಅಲ್ಲ. ಅದನ್ನು ಯಾರೋ ಹಿಂದ್ಗಡೆ ಕೂತ್ಕೊಂಡು ಕೆತ್ಕಿರೋದಷ್ಟೇ ಐತೆ ಪಾಪ. ದರ್ಶನ್ ಅವರು ಬಿಟ್ಬಿಟ್ಟು ಯಾಕೆ ಅವ್ರಿಗೆ ತೊಗೊಂಡೋಗಿ ಸ್ವೀಟ್ ತಿನ್ಸಿದ್ರು? ಇದು ಯಾವುದೋ ಸಿನಿಮಾ ಮುಹೂರ್ತದಲ್ಲಿ ನಡೆದಿದ್ದು, ಇವಾಗ ಯಾಕೆ? ಸರ್, ಈಗ ಅದು ಜನರಲ್ ಆಗಿ ಅದು ಬಂದ್ಬಿಡುತ್ತೆ. ಯಾಕಂದ್ರೆ ಅಕ್ಕಪಕ್ಕದವ್ರು ಹಾಕೊಡ್ಬೇಕಲ್ಲ. ಅಣ್ಣ ನಿಮಗೆ ಸ್ವೀಟ್ ತಿನ್ಸಿಲ್ಲ, ಅಲ್ಲೋಗಿ ತೊಗೊಂಡು ಸ್ವೀಟ್. ಅದೇ ಫಸ್ಟ್ ಹೇಳೋದು, ಏನಣ್ಣ ಕಡೆಯಿಂದ ನಿಮಗೆ ತಿನ್ಸಿಲ್ಲ ಅವ್ರು ಫಸ್ಟು, ಅವ್ರಿಗೆ ತಿನ್ಸ್ಬಿಟ್ರಲ್ಲ ಅಣ್ಣ. ಇದೇನಂದ್ರೆ ಹಾಕೊಡೋದು. ಇದು ಈ ಹಾಕೊಡೋದು ಅಂತಾರ ಆಲ್ಕಟ್ಟಿ ಕೆಲಸ ಮಾಡ್ತಾರೆ. ಕೇಳೋರು ಅಂತೀರಾ ಸರ್? ಇಬ್ರು ಅಷ್ಟು ಮೆಚೂರಿಟಿಲಿ ಇದ್ದಾರೆ, ಇಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇಂಡಸ್ಟ್ರಿನ. ಈಗ ಮೊನ್ನೆ ಯಾರೋ ನನ್ನ ಜೊತೆನೆ ಹೆಬ್ಬುಲಿ ಸಿನಿಮಾ ಬಗ್ಗೆ ಮಾತಾಡ್ತಿದ್ರು ಸುದೀಪ್ ಅವರು. ತುಂಬಾ ಮೆಚೂರ್ಡ್ ಆಗಿ ಇಡೀ ಇಂಡಸ್ಟ್ರಿಯ ವರ್ತನೆ ಮತ್ತು ನಾವು ಹೇಗಿರ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಸರ್, ಈಗ ಇಲ್ಲ ನೀವು ತಪ್ಪು ತಿಳ್ಕೊಂತಾ ಇದ್ದೀರಾ. ಅದನ್ನ ದರ್ಶನ್ ಅವರಾಗ್ಲಿ ಸುದೀಪ್ ಅವರಾಗ್ಲಿ ಹೇಳಿಲ್ವಲ್ಲ. ಅರ್ಥ ಮಾಡ್ಕೊಳ್ಳೋದು ಹೇಳಿದ್ ನಾನು. ಅಲ್ಲಲ್ಲ, ಇದನ್ನ ಸ್ವೀಟ್ ವಿಷಯ ಅರ್ಥ ಆಯ್ತು ನನಗೆ. ದರ್ಶನ್ ಅವರು ಹೇಳಿಲ್ಲ, ಸುದೀಪ್ ಅವರು ಹೇಳಿಲ್ಲ. ಅಗ್ರೀಡ್. ಎಲ್ಲೋ ಒಂದ್ ಕಡೆ ಅಷ್ಟೇನೆ, ಎಲ್ಲೋ ಒಂದ್ ಕಡೆ ಯಾರೋ ಹೇಳಿದ್ರು ಪಾಪ, ಅದನ್ನ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ, ತಪ್ಪಿಲ್ಲ. ಮೀಡಿಯಾದಲ್ಲಿ ಏನು ಎಲ್ಲೋ ಒಂದ್ ಕಡೆ ಯಾರೇನು ಮಾಡಿದಾರೋ ಗೊತ್ತಿಲ್ಲ, ಒಟ್ನಲ್ಲಿ ನಮ್ಗೆ ನ್ಯೂಸ್ ಬಂದಿದೆ. ಅಲ್ಲ, ಸುಮ್ಮನೆ ಇಬ್ರು ಕೂತೊಂದಷ್ಟೇ ಏನೋ ಸುಮ್ಮನೆ ಅನ್ನಿಸ್ತೇನೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇವರು. ಯಾಕೆ ಇವೆಲ್ಲ ಸುಮ್ಮನೆ ಒಂದು ಕಾಲ್. ಸರಿ, ಏನಂದ್ರೆ ದರ್ಶನ್ ಅವ್ರ ಪಕ್ಕ ಅಲ್ಲಿ ಸುದೀಪ್ ಅವ್ರ ಪಕ್ಕ ಅಲ್ಲಿ ಒಂದು 8-10 ಜನ ಇದ್ರು ಅಂದ್ರೆ ಹೇಳ್ತೀನಿ ಕೇಳಿ, ಆ 8-10 ಜನಕ್ಕೆ ಬೇರೆ ಕೆಲಸನೇ ಇಲ್ಲ. ಯಾವುದೋ ಏನೋ ಮಾತಾಡೋ ಹೊತ್ನಲ್ಲಿ ಕಿವಿ ಏನೂ ಕೇಳಿಸಲ್ಲ ಅವ್ರಿಗೆ. ಮತ್ತೆ ಏನೋ ಒಂದು ಯಾವ್ದೋ ದೊಡ್ಡ ಸ್ಟಾರ್ ಬಗ್ಗೆ ಏನಾದರೂ ಒಂದು ಹೆಸರು ಬಂದ್ಬಿಡ್ತಂದ್ರೆ ಅವಾಗ ಕಿವಿ ನೆಟ್ಟಗಾಗ್ಬಿಡುತ್ತೆ ಕೆಲವರಿಗೆ. ಏನು ಮಾತಾಡ್ತಾ ಇರ್ಬೋದು? ಇಮ್ಮಿಡಿಯೇಟ್ ಆಗಿ ಅಲ್ಲಿ ಮಾತಾಡಿದ 5 ನಿಮಿಷಕ್ಕೆ ಆಲ್ರೆಡಿ ಅವ್ರಿಗೆ ವಾರ್ತೆ ಹೋಗಿರುತ್ತೆ, ಹಿಂಗೆ ಮಾತಾಡ್ತಾ ಇದ್ರು. ಅದೇ ಥರ ಈ ಕೆಲಸ ಮಾಡಿರೋದು ಸರ್. ಅಲ್ಲ ಸರ್, ಬೇರೆ ಬೇರೆ ಕಡೆ ಅವ್ರ ಅಭಿಮಾನಿಗಳು ಮಾತಾಡ್ಬೇಕಾರೆ ಇಬ್ಬರನ್ನೂ ಒಪ್ಕೊಂಡು ಮಾತಾಡಿದ್ರು. ಅವ್ರ ಜೊತೆಗಿರೋ ಒಂದು 5-6 ಜನ ಈ ಥರದ ಪಿತೂರಿ ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ ಅಂದ್ರೆ ಹೆಂಗಿದು ಅಂತ. ಸರ್, ತಾತ್ಕಾಲಿಕ ಅದೆಲ್ಲ ತುಂಬ ದಿನ ನಡೆಯಲ್ಲ. ಇವತ್ತು ಹೇಳ್ತೀನಿ ಕೇಳಿ, ಇವತ್ತೂ ನಾನು ಕಡಾಖಂಡಿತವಾಗಿ ಹೇಳ್ತೀನಿ, ಇವತ್ತಿಲ್ಲ ನಾಳೆ ಸುದೀಪು ದರ್ಶನ್ ಅವ್ರು ಒಂದೇನೆ, ವಿಷ್ಣು ಸಾರು ಅಂಬರೀಷ್ ಅಣ್ಣ. ಇವತ್ತು ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಯಾರೋ ಇನ್ನೊಬ್ರು ಮಧ್ಯಸ್ಥಿಕೆ ವಹಿಸಿ ಕರೆಸಿ ಮಾತಾಡ್ಬೇಕಿಲ್ಲ ಸಾರ್, ಇಬ್ರು ಸೇರಿ ಅವ್ರಿಗೆ ಬಾರಿಸ್ತಾ ಇರ್ಬೇಕಾರೆ 101%. ಯಾರು ಇವಾಗ ಆಲ್ಕಟ್ಟಿ ಕೆಲಸ ಯಾಕೆ ಕೊಡೋ ಕೆಲಸ ಮಾಡ್ತಾರಲ್ಲ, ಫಸ್ಟ್ ಒದೇ ತಿನ್ನೋದು ಅವರೇನೆ. ಅಯ್ಯೋ ಬೋಳಿ ನನಗೂ ಅವ್ರಿಗೂ ದೂರ ಮಾಡ್ದ ಅಂತ ಅವರು ಒಂದೆರಡು ಆಗ್ತಾರೆ, ಇವ್ರು ಒಂದೆರಡು ಆಗ್ತಾರೆ. 101% ಅದೇ ಕೆಲಸ ಆಗುತ್ತಾ ಕೆಲಸ ನೋಡಿ, ಇಷ್ಟರಲ್ಲೇ ಆಗುತ್ತೆ. ಸಿನಿಮಾ ವಿಚಾರ ಬಂದಾಗಲೂ ಕೂಡ ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಬೇರೆ ಬೇರೆ ಇಂಟರ್ವ್ಯೂಗಳಲ್ಲೂ ಕೂಡ ಮಾಡಿದಾಗ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಒಬ್ರಿಗೊಬ್ರು ಅಪ್ರಿಷಿಯೇಟ್ ಮಾಡೇ ಮಾತಾಡ್ತಾರೆ ಅವ್ರು. ಹಂಗೆ ನೋಡಿ ಸರ್, ಎಕ್ಸಾಂಪಲ್ ನೀವು ತಗೊಳ್ಳಿ, ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹೌದು, ಇವ್ರು ವಾಯ್ಸ್ ಕೊಡ್ತಾರೆ, ಅವ್ರು ಆಕ್ಟ್ ಮಾಡ್ತಾರೆ. ಸರ್, ಅದು ಓಪನಿಂಗೇನೆ ಸುದೀಪ್ ಅವ್ರ ವಾಯ್ಸ್. ಹೌದು, ಆಕ್ಚುಲಿ ದರ್ಶನ್ ಅವ್ರ ಸಿನಿಮಾ ಅದು. ಎಕ್ಸಾಕ್ಟ್ಲಿ, ಹೌದಲ್ಲ? ಕೋಟಿಗಟ್ಟಲೆ ಹಾಕಿರೋ ಸಿನಿಮಾ, ಬಹಳ ದೊಡ್ಡ ಸಿನಿಮಾ. ಹೌದು, ಅಂತ ದೊಡ್ಡ ಸಿನಿಮಾ ಅಲ್ಲಿ ಚಿನ್ನ ಒಂದು ವಾಯ್ಸ್ ಬೇಕು, ಒಂದು ವಾಯ್ಸ್ ಇದು ಮಾಡು, ಓಕೆ ಚೆನ್ನಾಗಿದೆ, ಒಂದು ಮಾತಾಡಿಲ್ವಲ್ಲ.
ಎಲ್ಲೋ ಒಂದ್ ಕಡೆ ಸಿನಿಮಾ ಅಲ್ಲಿ ಫಸ್ಟ್ ಇವ್ರು ಓಪನಿಂಗ್ ಅಲ್ಲೇನೆ ಹೌದು. ಶುರು ಆದಾಗ್ಲೇನೆ ಇವ್ರ ವಾಯ್ಸ್ ಬಂದ ತಕ್ಷಣ ಜನ ಏನು ಅವರೆಲ್ಲ ದರ್ಶನ್ ಅವ್ರ ಫ್ಯಾನ್ಸ್ ತಾನೆ, ಎಕ್ಸಾಕ್ಟ್ಲಿ. ಅವ್ರ ವಾಯ್ಸ್ ಬಂದ ತಕ್ಷಣ ಏನಕ್ಕೆ ಕ್ಲಾಪ್ಸ್ ಮಾಡಿದ್ರು, ಏನಕ್ಕೆ ವಿಜುವಲ್ ಹೊಡೆದ್ರು? ಬಿಕಾಸ್ ಅವರು ಇವ್ರನ್ನ ಇಷ್ಟಪಡ್ತಾರೆ. ಮತ್ತೆ ಇಬ್ರು ಅಷ್ಟು ಹೊಂದಾಣಿಕೆಯಿಂದ ಇದ್ದಾರೆ. ನಾನು ಹೇಳದ್ನಲ್ಲ, ಎಲ್ಲೋ ಒಂದ್ ಕಡೆ ಪಿತೂರಿ ಮಾಡೋರೆಲ್ಲ ನಡೆಯಲ್ಲ ಸರ್ ಕೆಲಸ ಅವ್ರದ್ದು. ಪಿತೂರಿ ಮಾಡೋರು ಇವತ್ತಿಲ್ಲ ನಾಳೆ ದೂರಾನೇ ಅವರು, ಅದಂತೂ ಸತ್ಯ. ಹಂಗ್ ನೋಡೋಕೋದು ನಿಮಗೂ ಇಬ್ರು ಹತ್ರನೇ ವೈಯಕ್ತಿಕವಾಗಿ ಇಬ್ರು ಕೂಡ ತುಂಬಾ ಪರಿಚಯ ಇರೋರು ಸರ್. ಇಬ್ರು ಸ್ನೇಹಿತರೆ ನನಗೆ ಪಾಪ, ನನಗಿಬ್ರು ದರ್ಶನ್ ಅವರು ಸುದೀಪ್ ಅವರು ಇಬ್ರು ಸ್ನೇಹಿತರೇನೆ. ಯಾಕಂದ್ರೆ 16-17 ವರ್ಷದಿಂದ ನಾವು ಹೆಚ್ಚು ಕಡಿಮೆ 2000 ನನ್ನ ಜೊತೆಲಿ. ಇಲ್ಲಿ ಯಾಕೆ ಹೇಳಿದ್ರೆ ಜನಕ್ಕೆ ಅನ್ಸ್ಬಿಡ್ಬಾರ್ದು, ಸುದೀಪ್ ಅಭಿಮಾನ ಸಂಘದ ರಾಜಾಕ್ಷ ಬಂದು ಕೂತಿದ್ದಾರೆ, ಅವ್ರದೇ ಮಾತಾಡ್ತಿದ್ದಾರೆ ಅಂತ. ನೀವು ಇಬ್ರು ಅಭಿಮಾನಿಗಳು ಕೂಡ, ಬಟ್ ಅಭಿಮಾನಿ ಸಂಘ ಸುದೀಪ್ ಇದೆ ನಿಮ್ಮ ಹತ್ರ ಅಂತ, ಅಥವಾ ನೀವು ಅದಕ್ಕೆ ಲೀಡ್ ಮಾಡ್ತಿದ್ದೀರಿ ಆ ಸಂಘವನ್ನ? ಸರ್ ಇಲ್ಲ, ಅವತ್ತೊಂದು ದಿನ ಸರ್ ಇಷ್ಟೆಲ್ಲ ಬೆಳವಣಿಗೆ ಸರ್, ನಿಮ್ಮ ಎಕ್ಸಾಂಪಲ್ ತಗೊಂಡ್ವಿ ನಾವು. ನೀವಿಬ್ಬರಿಗೂ ಕೂಡ ಆತ್ಮೀಯರು, ಇಬ್ಬರಿಗೂ ಕೂಡ ನೀವು ಪ್ರೀತಿ ಮಾಡಿದವರು, ಅದ್ರ ಒಬ್ಬರ ಹೆಸರಲ್ಲಿ ಸಂಘ ನಡೆಸ್ತಿದ್ದೀರಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ದೀರಿ. ನಾವು ಇಬ್ರು ನೀವು ಬಿಟ್ಕೊಡಲ್ಲ ಸರ್ ಹಂಗೆ ನೋಡಕ್ ಹೋದ್ರೆ? ಸರ್ ಬಿಟ್ಕೊಡಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ಆ್ಯಕ್ಚುಲಿ ದರ್ಶನ್ ಅವ್ರು ಇನ್ನೂ ಅವಾಗ ಮೋಸ್ಟ್ಲಿ ಮದುವೆ ಆಗಿರಲಿಲ್ಲ ಅನ್ಸುತ್ತೆ, 15 years ಬ್ಯಾಕ್. ಸರ್ ಸುದೀಪ್ ಮತ್ತು ದರ್ಶನ್ ಜನಕ್ಕೆ ಗೊತ್ತಾಗ್ಲಿ, ಇಬ್ರು ಕೂಡ ಸಿನಿಮಾ ರಂಗಕ್ಕೆ ಬರೋಕ್ ಮುಂಚೆ ನೀವು ಸಿನಿಮಾ ರಂಗದಲ್ಲಿ ಇದ್ದವರು, ನೀವು ಆಕ್ಟ್ ಮಾಡಿದವರು, ನೀವು ಪ್ರೊಡ್ಯೂಸ್ ಮಾಡಿದವರು. ಈಗ ದೊಡ್ಡ ಮಟ್ಟದಲ್ಲಿ ನೀವು ರಾಜ್ಯಾಧ್ಯಕ್ಷರಾಗಿದ್ದೀರಿ, ಹಲವಾರು ಕಾರ್ಯಕ್ರಮಗಳು ಮಾಡ್ತಿದ್ದೀರಿ ಅಷ್ಟೇ. ಹೌದು, ಇಬ್ರು ಬೆಳೆಸ್ತಿದ್ದೀರಿ, ಹಲವಾರು ಕಲಾವಿದರು ಕೂಡ ಬೆಳೀತಿದ್ದಾರೆ. ಹಂಗೆ ನೋಡಕ್ ಹೋದ್ರೆ ಸರ್ ನನಗೆ ಆ್ಯಕ್ಚುಲಿ 97-98 ಹೀರೋ ನಾನು. ಎಕ್ಸಾಕ್ಟ್ಲಿ 2 ಪಿಕ್ಚರ್ ಹೀರೋ ನಾನು, ಬಿಂಕದ ಸಿಂಗಾರಿ ಮತ್ತು ಸೌಭಾಗ್ಯ ತಂದ ಸ್ವಾಮಿ ಅಯ್ಯಪ್ಪ. ಅದಾದಮೇಲೆ 2000 ನನಗೆ ಸುದೀಪ್ ಅವ್ರ ಸ್ನೇಹಿತರಾಗಿದ್ದು, ಅದಾದಮೇಲೆ ದರ್ಶನ್ ಅವ್ರ ಸ್ನೇಹಿತರಾಗಿದ್ದು. ಅವತ್ತಿಂದಾನು ಇಬ್ಬರು ಒಡನಾಟ ತುಂಬಾ ಚೆನ್ನಾಗಿದೆ. ಅವ್ರ ಸ್ಪರ್ಶ ಹೀರೋ 2000 ಇಸ್ವಿಲಿ, ಇವರು ಟೆಲಿವಿಷನ್ ಅಲ್ಲಿ ಅದು ಕೆಲಸ ಮಾಡ್ತಾರೆ. ಹೌದು, ಇಬ್ಬರ ನಡುವೆ 3.5 ವರ್ಷ ಗ್ಯಾಪ್. ಅಂದ್ರೆ ಒಂದೇ ಸುದೀಪ್ ಇಬ್ಬರಿಗೂ ದೊಡ್ಡವರು ಸರ್. ಇಬ್ರು ದೊಡ್ಡವರು ಅನ್ನೋದಕ್ಕಿಂತ ಇಬ್ಬರು ಮನೆತನೂ ದೊಡ್ಡದು. ಎಕ್ಸಾಕ್ಟ್ಲಿ. ಅವ್ರ ತಂದೆ ಸಿನಿಮಾ ಲೋಕದಲ್ಲಿ ಅವರು ಅವಾಗ್ಲೇನೆ, ಯಾಕಂದ್ರೆ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡಿದವರು ಅವರು ಸುದೀಪ್. ಎಕ್ಸಾಕ್ಟ್ಲಿ. ದರ್ಶನ್ ಅವರು ತಂದೆ ಇದಾರಲ್ಲ, ಅವ್ರ ಹೆಸರು ಹೇಳಂಗೇ ಇಲ್ಲ ಬಿಡಿ, ದೊಡ್ಡ ಕಲಾವಿದರು, ಮಹಾನ್ ಕಲಾವಿದರು ನೋಡಿ ಸರ್. ಇಬ್ಬರಿಗೂ ಕೂಡ ಇಂಡಸ್ಟ್ರಿ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕರೀಲಿಲ್ಲ, ಇಬ್ರು ಕಷ್ಟಪಟ್ಟರು. ಹೌದು, ಯಾಕಂದ್ರೆ ಇವರು ಒಂದು ಛಲ ಇಟ್ಕೊಂಡು ಬಂದರು. ಯಾರು? ಸುದೀಪ್ ಅವರು. ಏನೇ ಆಗಲಿ ಇನ್ನೊಂದು ಹೀರೋ ಆಗಲೇಬೇಕು. ಪಾಪ ಮನೆಯಲ್ಲಿ ತಂದೆ ತಾಯಿ ದೇವ್ರಂತ ಮನುಷ್ಯರು ಅವರು, ಪಾಪ ಅಮ್ಮ ಆಗಲಿ, ಆಮೇಲೆ ಅಕ್ಕ ಆಗಲಿ, ಎಲ್ಲ ಒಳ್ಳೆ. ಸರ್ ನನ್ನ ಅರ್ಥ ಏನಂದ್ರೆ, ಇಬ್ಬರು ಸಾಮ್ಯತೆಗಳು ಕೂಡ ಹಂಗೆ ಇದೆ. ಇಬ್ರು ಸುಮ್ಮನೆ ಬಂದು ಇಟ್ಟಾಗ್ಬಿಡ್ಲಿಲ್ಲ, ಸುಮ್ಮನೆ ಯಾರೋ ಕರ್ಕೊಂಬಂದು ಇವ್ರನ್ನ ಫೇಮಸ್ ಮಾಡ್ಬಿಡ್ಲಿಲ್ಲ. ಇಬ್ರು ಡೈರೆಕ್ಟರ್ ಮನೆ ಮುಂದೆ ನಿಂತವರು, ಅಲ್ದವರು, ದಿನ ಬೆಳಗಾಯ್ತು ಅಂದ್ರೆ ಕಾದವರು, ಇಷ್ಟೆಲ್ಲ ಮಾಡಿದವರು. ಇಬ್ರಿಗೂ ಕಷ್ಟ ಸುಖ ಗೊತ್ತಿತ್ತು, ಆ ಫ್ರೆಂಡ್ಶಿಪ್ ಹಂಗೆ ಇತ್ತು. ಹೊಡೆದೋಯ್ತಲ್ಲ ಸರ್, ಏನಕ್ಕೂ ಅನಿಸ್ಬಿಡುತ್ತೆ. ಇಲ್ಲ ಸರ್, ನೀವು ಆಗ ಅನ್ಕೊಳ್ಳೇಬೇಡಿ. ಇಲ್ಲ ಸರ್, ಯಾರೋ ಕ್ರಿಯೇಟ್ ಮಾಡಿ ಅವ್ರದ್ದು ಏನೇನೋ ಕಿತ್ತೋದರದೆಲ್ಲ ಸರಿ ಹೋಗಿಲ್ವಾ ಸರ್? ಅಫ್ಕೋರ್ಸ್. ಹೇಳಿ, ಈಗ ಎಲ್ಲ ಇಂಡಸ್ಟ್ರಿಯಲ್ಲಿ ಇದೆ, ಬಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಲ್ಲ ಎಲ್ಲ ಒಂದ್ ಕಡೆ ಸರಿ ಹೋಗುತ್ತೆ. ನಾವು ಅಷ್ಟೇ ತಾತ್ಕಾಲಿಕ ಅಂತಾರಲ್ಲ, ಅಷ್ಟೇನೆ. ಏನಾದ್ರೂ ಸರಿ ಹೋಗುತ್ತೆ ಅನ್ಸುತ್ತೆ ಸರ್. ಯಾರು ಮಾತಾಡ್ಬೇಕು? ಏನಿಲ್ಲ ಸರ್, ಇದರಲ್ಲಿ ಹಿರಿಯರು ಅಂತ ಇದ್ದಾರೆ ಇಂಡಸ್ಟ್ರಿ. ಇಬ್ರು ಏನೋ ಕಾಯ್ತಿದ್ದಾರೆ, ನೀ ಮಾತಾಡ್ಲಿ ಅಂತ. ಈಗ ಸ್ನೇಹ ಅತಿ ಆಗ್ಬಿಟ್ರೆ ಇವೆಲ್ಲ ಇರುತ್ತೆ ಸರ್, ಅದಕ್ಕೆ ಕೇಳಿದ್ ನಾನು. ಇಲ್ಲ ಅದರ ನಾವು ತಿಳ್ಕೋಬಾರ್ದು. ಇನ್ನೊಬ್ರು ಬಂದು ಮಾತಾಡಿ ಸೆಟ್ಲ್ ಮಾಡ್ತಾರೆ ಅನ್ನೋದಕ್ಕಿಂತ ಹಿರಿಯರು ಅಂಬರೀಷ್ ಅಣ್ಣ ಇದ್ದಾರೆ. ಮಕ್ಕಳು ಮಾತಾಡ್ತಾರೆ ಅವರು, ಸುಮ್ಮನೆ ಮಾತಾಡಲ್ಲ, ಬೈದ ಮಾತಾಡ್ಸ್ಬಿಡ್ತಾರೆ. ಯಾಕೆ ಮಾಡ್ಕೋತೀರ ಅಂತ ಅವರೇ ಕರೀತಾರೆ. ಎಲ್ಲ ಒಂದ್ ಕಡೆ ಬರ್ಲಿಲ್ಲ ಅಂದ್ರೂ ಕರ್ಕೊಂಬರೋ ಕೆಪಾಸಿಟಿ ಅವ್ರಿಗಿದೆ. ಅವ್ರು ಕರೆದ್ರೆ ಬರಲ್ಲ ಅಂತ ಹೇಳೋ ಧೈರ್ಯ ಯಾರಿಗೂ ಅಲ್ಲಲ್ಲ. ಅಟ್ಲೀಸ್ಟ್ 1-2 ದಿನ ಕದ್ದು ಮುಚ್ಚಿ ಓಡಾಡ್ಬೋದು, ಅದು ಅಂಬರೀಷ್ ಅಣ್ಣನ ಹತ್ರ ಇಲ್ಲ. ಯಾಕಂದ್ರೆ ಇಬ್ರು ಚೆನ್ನಾಗಿರೋದ್ರಿಂದ. ಯಾಕಂದ್ರೆ ಎಲ್ಲ 2 ದೊಡ್ಡ ಫ್ಯಾಮಿಲಿ, ಎಲ್ಲ ಒಳ್ಳೆ ರಿಚ್ ಫ್ಯಾಮಿಲಿ, ಎಲ್ಲ ಚೆನ್ನಾಗಿರೋದು. ಈಗ ಅಭಿಮಾನಿಗಳು ಯಾರೋ ಇದ್ರ ಬಗ್ಗೆ ಮಾತಾಡ್ತಿರೋರು, ಯಾರೋ ಗುಸುಪಿಸಿ ಮಾತಾಡ್ತಿರೋರು, ಏನು ಹೇಳಕ್ ಬಯಸ್ತೀರಿ ಸರ್? ನಾನು ಸರ್ ಏನಂದ್ರೆ, ಈ ಒಂದು ಸಂದರ್ಭದಲ್ಲಿ, ಇದೊಂದು ಇದೆಯಲ್ಲ, ಈ ಟೈಮಲ್ಲಿ ದಯವಿಟ್ಟು ಯಾವುದೇ ಸ್ನೇಹಿತರಾಗಲಿ, ದರ್ಶನ್ ಅವ್ರ ಫ್ಯಾನ್ಸ್ ಇರ್ಬೋದು, ನಮ್ಮ ಶಿವಣ್ಣನ ಫ್ಯಾನ್ಸ್ ಇರ್ಬೋದು, ಯಶೋರ್ ಫ್ಯಾನ್ಸ್ ಇರ್ಬೋದು, ಸುದೀಪ್, ಯಾರದೇ ಫ್ಯಾನ್ಸ್ ಇರಲಿ ಸರ್, ದಯವಿಟ್ಟು ಇದನ್ನ ಎತ್ತಾಡ್ಕೊಳ್ಳೋದು, ಇವ್ರದ್ದು ಹಿಂಗಾಯ್ತು ಹಂಗಾಯ್ತು ಅಂತ ದಯವಿಟ್ಟು ಮಜಾ ತಗೋಬೇಡಿ. ನಾನು ಹೇಳೋದಷ್ಟೇನೆ, ಅವ್ರಿಗೆ ಆದಂಥ ಒಂದು ಗೌರವ ಇರುತ್ತೆ, ಅವ್ರಿಗೆ ಆದಂಥ ಒಂದು ಯಶಸ್ಸು ಇರುತ್ತೆ. ಯಾವುದೇ ಕಾರಣಕ್ಕೂ ಯಾವ ಫ್ಯಾನ್ಸನ್ನು ಇಮಿಡಿಯೇಟ್ ಆಗಿ, ಬೆಳಗ್ಗೆ ನಾನು ಓದ್ಕೊಂಡು ಬಂದೆ ಕಾರಲ್ಲಿ ಬರ್ತಾ, ಅಯ್ಯೋ ಹಿಂಗ್ ಮಾಡಿದ್ರಂತೆ ದರ್ಶನ್ ಅವ್ರು, ಹಂಗ್ ಮಾಡಿದ್ರೆ ದಯವಿಟ್ಟು ಬೇಡಿ. ಒಂದ್ ಮಾತಲ್ಲಿ ಹೇಳಬೇಕು ಅಂದ್ರೆ, ಆ ಥರದ್ದು ಯಾವುದೇ ಊಹಾಪೋಹಗಳಿಗೆ ಬೆಲೆ ಕೊಡಬೇಡಿ, ದಯವಿಟ್ಟು ಬೇಡಿ. ಸೊ ಮಚ್ ನಮ್ಮ ಜೊತೆ ಇವತ್ತಿನ ಸ್ಟುಡಿಯೋದಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಇದು ಇವತ್ತಿನ ಈ ಕ್ಷಣದ ವಿಶೇಷ ಕಾರ್ಯಕ್ರಮ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ, ಏನು ಅಂತ ನೋಡಿ.
ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.